ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರಿ ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆಲ್ಲರಿಗೂ ಸ್ವಾಗತ ಮಗ. 2 ದಿನದಿಂದ ಕ್ರಿಕೆಟ್ ಫ್ಯಾನ್ಸ್ಗಳು ಹಾಕೊಂಡು ಕಾಮೆಂಟ್ ಸೆಕ್ಷನಲ್ಲಿ ಉಗಿತಾ ಇದ್ದೀರಾ ನನಗೆ ಎಲ್ಗುರು ಅಪ್ಡೇಟ್ಸೇ ಇಲ್ಲ, ಕಬಡ್ಡಿ ಹಾಕೊಂಡು ಕೂತ್ಕೊಂಡಿದ್ಯಾ ಅಂತ. ಹೌದು, ಸ್ವಲ್ಪ ಬ್ಯುಸಿ ಇದ್ದೆ. ನಮ್ಗೆ ಯಾವ್ದಾದ್ರು ಕ್ರಿಕೆಟೇ ಫಸ್ಟ್ ಹೋಗೋರು, ಆಮೇಲೆ ಕಬಡ್ಡಿ ಬರೋ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಕ್ರಿಕೆಟಿಂಗ್ ಫ್ಯಾನ್ಸ್ಗಳೆಲ್ಲ ಹಾಕೊಂಡು ಉಗಿಬೇಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ. ಓಕೆ, ವಿತೌಟ್ ಮೇಕಿಂಗ್ ಎನಿ ಡಿಲೇ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು, ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಮಗ. ದ 100 ಲೀಗ್ ಇದ್ರ ರಿಲೇಟೆಡ್ ನಾನು ಸ್ವಲ್ಪ ದಿನದ ಹಿಂದೆ ವಿಡಿಯೋ ಮಾಡಿದ್ದೆ. IPLಗೆ ಆಫರ್ ಬರ್ತಾ ಇದೆ ಗುರು, IPL ಫ್ರಾಂಚೈಸಿಗಳಿಗೆ ಅಲ್ಲಿ ಫ್ರಾಂಚೈಸ್ನ ತಗೊಳ್ಳೋದಕ್ಕೆ, ಅಂದರೆ ಇನ್ವೆಸ್ಟ್ ಮಾಡೋದಕ್ಕೆ ದ 100 ಲೀಗಲ್ಲಿ ಅಂತ. ಇವಾಗ ಸೌತ್ ಆಫ್ರಿಕನ್ ಲೀಗು, ಆ ಲೀಗು ಈ ಲೀಗು ಎಲ್ಲ ಲೀಗಲ್ಲೂ ಕೂಡ IPL ಫ್ರಾಂಚೈಸಿಗಳು ಹೋಗ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕರೀತಾ ಇದ್ದಾರೆ ECB ಅಂತ ಅಪ್ಡೇಟು ಬಂದಿತ್ತು. ಸೊ ಇವಾಗ ಇನ್ನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ, ಅಲ್ಲಿ ಫ್ರಾಂಚೈಸ್ ಹೆಸರು ಕೂಡ ರೀನೇಮ್ ಮಾಡ್ಕೋಬೋದಂತೆ. ಸೊ ಈ ಪರ್ಮಿಷನ್ ಮುಂಚೆ ಕೊಟ್ಟಿರಲಿಲ್ಲ, ಸೊ ಯಾರು ಇಂಟ್ರೆಸ್ಟ್ ತೋರಿಸ್ತಿಲ್ವ ಅದಕ್ಕೋಸ್ಕರ ಈ ಒಂದು ಆಫರ್ನ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ರೀನೇಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಕೊಡ್ತೀವಿ ಅಂತ ECB ಅವರು ಅಫಿಷಿಯಲಿ ಕನ್ಫರ್ಮ್ ಮಾಡಿರೋದ್ರಿಂದ ಇಲ್ಲಿಂದ ಸ್ಟೇಕ್ಸ್ನ ತಗೊಳ್ಳೋದಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ IPL ಫ್ರಾಂಚೈಸ್ಗಳು ಯೋಚನೆ ಮಾಡ್ತಾರೆ ಅಂತ ಕಾಣಿಸುತ್ತೆ. ಯಾಕಂದರೆ ಇಲ್ಲಿ ಇವಾಗ CSK ಆಗಿರ್ಬೋದು, RCB ಆಗಿರ್ಬೋದು, ಹಲವಾರು ಫ್ರಾಂಚೈಸ್ಗಳಾಗಿರ್ಬೋದು, ಅವರ ಹೆಸರನ್ನ ಇಟ್ಕೊಂಡು ಹೋಯ್ತು ಅಂತಂದರೆ ಅವಾಗಲೇ ವ್ಯಾಲ್ಯೂ. ಇವಾಗ RCB ಹೋಗ್ಬಿಟ್ಟು ಅಲ್ಲಿ ಯಾವುದೋ ಬೇರೆ ಹೆಸರಲ್ಲಿ ಸುಮ್ಮನೆ ಅಲ್ಲಿ ಯಾರೋ ಪ್ಲೇಯರ್ಸ್ಗಳೆಲ್ಲ ಸೇರಿಸ್ಕೊಂಡು ಆಡಿದ್ರು ಅಂತಂದ್ರೂ ಕೂಡ ಏನು ಅಷ್ಟೊಂದೇನು ಬೆಲೆ ಇರೋದಿಲ್ಲ. ಅಲ್ಲಿ ರಾಯಲ್ ಚಾಲೆಂಜರ್ಸ್ ಡ್ಯಾಶ್ ಅಂತ ಬಂದ್ರೇ ಅಲ್ಲೊಂದು ಬೆಲೆ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಒಂದು ಮೂನ ಮಾಡಿದ್ದಾರೆ ಅನ್ನೋ ಥರ ಕಾಣಿಸಿದೆ. ಮುಂಬೈ ಇಂಡಿಯನ್ಸ್ ಆಗಿರ್ಬೋದು, CSK ಆಗಿರ್ಬೋದು ಎಲ್ಲ ಸ್ವಲ್ಪ ರೀಚ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಇವಾಗ ಅದು ನೋಡೋಣ, ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅಂತ. ಅಪ್ಡೇಟ್ ಬಿಟ್ಟು ಜಸ್ಪ್ರೀತ್ ಬುಮ್ರಾ ಅವರು ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಮಾತಾಡಿದರೆ, ಮುಂಬೈ ಇಂಡಿಯನ್ಸ್ ಅಲ್ಲಿ ಅವರ ಕ್ಯಾಪ್ಟನ್ಸಿಲಿ ಈ ಸಲ ಸಿಕ್ಕಾಪಟ್ಟೆ ಬೂ ಆದರು ಅವರು. ಗೊತ್ತು, ಅದೆಲ್ಲರಿಗೂ ಗೊತ್ತಿರೋಂಥ ವಿಚಾರನ ಹೈಡ್ ಮಾಡ್ಕೊಳ್ಳೋಂಥದ್ದೆಲ್ಲ ಏನೂ ಇಲ್ಲ ಅದರಲ್ಲಿ. ನಾವು ಅವರ ಜೊತೆಗೆ ಯಾವಾಗಲೂ ಸಪೋರ್ಟಿವ್ ಆಗಿನೇ ಇದ್ವಿ. ಅವ್ರ ಟೀಮಲ್ಲಿ ನಾವು ಕೇಳ್ತಾ ಇದ್ವಿ ಏನಾಗ್ತಿದೆ, ಕರೆಕ್ಟಾಗಿದ್ದೀರಾ ನೀವು, ಓಕೆ ಆಗಿದ್ದೀರಾ, ಅದು ಇದು ಅಂತೆಲ್ಲ ನಾವು ವಿಚಾರಿಸ್ಕೊತಾ ಇದ್ವಿ ಅವಾಗ. ಬಟ್ ಕಂಟ್ರೋಲೇಬಲ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು, ಕಂಟ್ರೋಲ್ ಮಾಡೋಕ್ಕಾಗ್ದಿರೋ ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ಫ್ಯಾನ್ಸ್ ಎಲ್ಲ ಬೂ ಮಾಡೋದು ನಾವು ನಿಲ್ಸೋಕ್ಕಾಗತ್ತಾ? ಸಮ್ ಎಕ್ಸ್ಟೆಂಟ್ವರೆಗೂ ನಿಲ್ಲಿಸ್ಬೋದು, ಫುಲ್ಲು ನಿಲ್ ಮಾಡೋದಕ್ಕಂತೂ ಖಂಡಿತ ಆಗೋದಿಲ್ಲ ಅದನ್ನು. ಸೊ ನಡೀತಾ ಇರುತ್ತಿದ್ದು ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರ ಜೊತೆಗೆ ಅವರ ಟೀಮ್ ಮೆಂಬರ್ಸ್ ಏನಿದ್ರು ಅವರೆಲ್ಲ ನಾವಿದ್ವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಮುಂಬೈ ಇಂಡಿಯನ್ಸ್ಗೆ ಕ್ಯಾಪ್ಟನ್ಸಿನ ಮತ್ತೊಂದು ಸೀಸನ್ನು ಕೊಡ್ತಾರೇನೋ, ಹಾರ್ದಿಕ್ ಪಾಂಡ್ಯಗೆ ಕೊಡೋದಿಲ್ವೋ ಅಂತ. ಅಪ್ಡೇಟ್ ನಂಬರ್ 3, MS ಧೋನಿ ಅವರ ರಿಟೆನ್ಷನ್ ರಿಲೇಟೆಡ್ ಅಪ್ಡೇಟು ಮಗ. MS ಧೋನಿ ಅವ್ರನ್ನ ಅನ್ಕ್ಯಾಪ್ಡ್ ಕ್ಯಾಟಗರಿಲಿ ರಿಟೈನ್ ಮಾಡ್ಬೋದು, ಅದು ಇದು ಅಂತೆಲ್ಲ ರಿಪೋರ್ಟ್ಸ್ಗಳು ಬರ್ತಾ ಇದೆ. ಬಟ್ ಆದರೆ ಕಾಶಿ ವಿಶ್ವನಾಥನ್ ಅವರು ಕನ್ಫರ್ಮ್ ಮಾಡಿದರೆ, ನಾವೇನು ರಿಕ್ವೆಸ್ಟ್ ಮಾಡಿಲ್ಲ BCCIಗೆ. IPL ಮೀಟಿಂಗ್ ಇತ್ತಲ್ಲ, IPL ಓನರ್ಸ್ ಮತ್ತೆಗೆ BCCI ಇದು, ಅದರಲ್ಲಿ ನಾವೇನು ರಿಕ್ವೆಸ್ಟ್ ಹಾಕಿಲ್ಲ. ಅಲ್ಲಿ IPL ಅವ್ರನ್ನೇ ನಾವು ಈ ಸಲ ರೂಲ್ನ ತಗೊಂಬರ್ಬೇಕು ಅಂತ ಅನ್ಕೊಂಡಿದ್ವಿ. ಆ ರೂಲ್ ಏನು ಅಂತಂದರೆ, 5 ವರ್ಷಕ್ಕಿಂತ ಜಾಸ್ತಿ ಆಗಿರುವಂಥ ಪ್ಲೇಯರ್, ರಿಟೈರ್ ಆಗಿ 5 ವರ್ಷಕ್ಕಿಂತ ಜಾಸ್ತಿ ಆಗಿರುವಂಥ ಪ್ಲೇಯರ್ಗಳನ್ನ ಅನ್ಕ್ಯಾಪ್ ಪ್ಲೇಯರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಮುಂಚೆ ಏನು ರೂಲ್ ಇತ್ತು, ಆ ರೂಲ್ನ ಮೊದಲಲ್ಲಿ ತೆಗೆದಿದ್ರು. ಮತ್ತೆ ಇವಾಗ ಆ ರೂಲ್ನ ತಗೊಂಬತ್ತೀವಿ ಅನ್ನೋ ಥರ ಒಂದು ಇಂಟಿಮೇಷನ್ ಕೊಟ್ರಂತೆ ಇವರಿಗೆ. ನಾವೇನು ರಿಕ್ವೆಸ್ಟ್ ಹಾಕಿಲ್ಲ ಗುರು, ಅವರೇ ಹೇಳ್ತಾವ್ರೆ ಇದು ಅಂತೆಲ್ಲ ಹೇಳಿದ್ದಾರೆ ಇವಾಗ. ಸೊ ಅವರೇ ಹೇಳಿದ್ರು ಅಂತ ನಮಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರಂತೂ ರಿಕ್ವೆಸ್ಟ್ ಹಾಕಿದ್ರು ಅಂತ ರಿಪೋರ್ಟ್ಸ್ಗಳು ಅವಾಗ ಬಂದಿತ್ತು. ಸೊ ಅವರೇ ಏನಕ್ಕೆ ಹೇಳ್ತಾರೆ ಗೊತ್ತಿಲ್ಲ. IPL ಅವರು ಗೊತ್ತಿಲ್ಲ ಗುರು, ಲಿಟ್ರಲಿ ಇವ್ರು ಹೇಳ್ತಿರೋದು ಸೀರಿಯಸ್ಲಿ ಒಂಥರ ಫನ್ನಿ ಆಗಿದೆ. CSK ಅವರು ಅವರೇ ಬಂದ್ಬಿಟ್ಟು ಇವ್ರ ಹತ್ರ ಹೇಳಿದ್ರಂತೆ, ನಾವು ಈ ಥರ ಎಲ್ಲ ಮಾಡ್ತಾ ಇದ್ದೀವಿ, ರೂಲ್ನ ಮಾಡ್ತಾ ಇದ್ದೀವಿ, ಮತ್ತೆ ವಾಪಸ್ ತಗೊಬರ್ತಿದ್ದೀವಿ, ನೀವು ಧೋನಿನ ಆರಾಮಾಗಿ ರಿಟೈನ್ ಮಾಡ್ಕೊಳ್ಳಿ ಅನ್ನೋ ಥರ ಹೇಳಿದ್ರು ಅನ್ನೋ ಥರ ಹೇಳ್ತಾ ಇದ್ದಾರೆ. ಕಿವಿಲಿ ಹೂವು ಹೇಳೋ ಥರ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಯಾರು ಏನು ಹೇಳಿದ್ರು ಅಂತ. ಅಪ್ಡೇಟ್ ನಂಬರ್ 4, ಜೋ ರೂಟ್ ಅವರ ಬಗ್ಗೆ ಮಾತಾಡಿದರೆ, ಸಚಿನ್ ತೆಂಡೂಲ್ಕರ್ ಅವ್ರ ಬಗ್ಗೆ ಮಾತಾಡಿದರೆ, ರಿಕಿ ಪಾಂಟಿಂಗ್ ಅವರು ಹೇಳ್ತಾರೆ ಜೋ ರೂಟ್ ಅವ್ರಿಗೆ ಎಲ್ಲ ಒಂದು ಯೋಗ್ಯತೆ ಇದೆ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ನ, ಹೈಯೆಸ್ಟ್ ರನ್ಸ್ನ ರೆಕಾರ್ಡ್ನ ಟೆಸ್ಟ್ ಫಾರ್ಮೆಟಲ್ಲಿ ಮುರಿಯೋದಕ್ಕೆ ಅಂತ ಹೇಳಿದ್ದಾರೆ. ಇರಬಹುದು, ಸ್ವಲ್ಪ ಕ್ಲೋಸೇ ಇರಬಹುದು, ಮುರಿಯೋ ಥರ ಆದರೂ ಆಗ್ಬೋದು. ಬಟ್ ಇಟ್ಸ್ ಟೂ ಅರ್ಲಿ. ನೋಡೋಣ ಅದೇನೇನಾಗುತ್ತೆ ಅಂತ. ನಾವು ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಇನ್ನು ಮುಂದೆ ಆಗುವಂಥ 2-3 ವರ್ಷ ಏನಿದೆ. ಸೊ ಇದು ಡಿಸೈಡ್ ಮಾಡುತ್ತೆ ಅವರು ರೆಕಾರ್ಡ್ನ ಬ್ರೇಕ್ ಮಾಡ್ತಾರಾ, ಬ್ರೇಕ್ ಮಾಡೋದಿಲ್ವ ಅಂತ. ನೋಡೋಣ. ಬ್ರೇಕ್ ಮಾಡಿದ್ರೆ ಖಂಡಿತ ಖುಷಿಯಾಗಿರೋದಿಲ್ಲ ನಾವು, ಯಾಕೆಂದರೆ ಒಬ್ಬ ಇಂಡಿಯನ್ ರೆಕಾರ್ಡ್ನ ಬ್ರೇಕ್ ಮಾಡ್ತು ಅಂದ್ರೆ ಖುಷಿಯಾಗಿರ್ತೀವಿ ಅಷ್ಟೇ. ಒಬ್ಬ ಓವರ್ಸೀಸ್ ಪ್ಲೇಯರ್ ಬ್ರೇಕ್ ಮಾಡ್ತು ಅಂದರೆ ಖುಷಿಯಾಗಿರಲ್ಲ, ಒಂಥರ ಹೊಟ್ಟೆ ಹೊರ್ಕತ್ತೀವಿ. ಅಪ್ಡೇಟ್ ನಂಬರ್ 5, ಹರ್ಷ ಬೋಗ್ಲೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಮಗ. ಇದು ಯಾಕೋ ಇದ್ರೂ ಇರ್ಬೋದು ಅಂತ ಅನ್ನಿಸ್ತಿದೆ ಮೂಗಳೆಲ್ಲ ನೋಡ್ತು ಅಂದರೆ. ಹಾರ್ದಿಕ್ ಪಾಂಡ್ಯ ಅವರು ಕರೆಂಟ್ಲಿ BCCI ಹತ್ರ ರಿಕ್ವೆಸ್ಟ್ನ ಕೇಳ್ಬಿಟ್ಟು ಬ್ರೇಕ್ನ ತಗೊಂಡಿದ್ರು, ಎಲ್ಲರಿಗೂ ಹೋಗ್ಬಿಟ್ಟು ಏನೋ ಮಾಡ್ತಾ ಇದ್ದಾರೆ, ಅದೆಲ್ಲ ಅವ್ರ ಪರ್ಸನಲ್ ಬಿಟ್ಟಾಕಿ ಇವಾಗ. ಸೊ ಹರ್ಷ ಬೋಗ್ಲೆ ಅವರು ಹೇಳಿರೋ ಪ್ರಕಾರ ಹಾರ್ದಿಕ್ ಪಾಂಡ್ಯಗೆ ಒಂದು ಚಿಕ್ಕ ಬ್ರೇಕ್ ಕೊಡಲಾಗಿದೆ ಅಷ್ಟೇ. ಅವ್ರನ್ನೇನು ಪರ್ಮನೆಂಟಾಗಿ ಕ್ಯಾಪ್ಟನ್ಸಿಯಿಂದನೇ ಕಿತ್ಬಿಟ್ಟು ಕೆಳಗಡೆ ಕೂರಿಸ್ಬಿಟ್ಟಿದ್ರೆ ಅಂತಲ್ಲ, ಅವ್ರನ್ನ ಏನಾದರೂ ಇವಾಗ ಕರ್ಕೊಂಬಂದು ವೈಟ್ ಬಾಲ್ ಫಾರ್ಮೆಟ್ನ ಆಡಿಗುರು, T20 ಫಾರ್ಮೆಟ್ನ, ODI ಫಾರ್ಮೆಟ್ನ ಅಂತಂದರೆ ಅವ್ರನ್ನೇ ಇವಾಗ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೂರ್ಯಕುಮಾರ್ ಯಾದವ್ನ ಜಸ್ಟ್ ಒಂಥರ ಟ್ರೈ ಆ್ಯಂಡ್ ಟೆಸ್ಟ್ ಮಾಡೋ ಥರ ಆಡಿಸ್ತಾ ಇದ್ದಾರೆ ಅಷ್ಟೇ ಅನ್ನೋ ಥರ ಹೇಳಿದ್ದಾರೆ. ಬಟ್ ಗೊತ್ತಿಲ್ಲ ಯಾವ ಥರ ಆಗೋದಿದ್ದು ಅಂತ. ಫ್ಯೂಚರ್ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. BCCI ಯಾವ ಥರ ಒಂದು ನಿರ್ಧಾರನ ತಗೊಳುತ್ತೆ ಅಂತ T20 ವರ್ಲ್ಡ್ ಕಪ್ ಅಷ್ಟೊತ್ತಲ್ಲಿ.
ಸೀರಿಯಸ್ ಇದೊಂಥರ ಸೈಕ್ ಆಗೋ ಥರನೇ ಇದೆ. ಯಾಕೆಂತಂದರೆ ನಾವು ಮಾತಾಡ್ಕೊಂಡಿರೋದೇನು ಅಂತಂದರೆ ಸೂರ್ಯಕುಮಾರ್ ಯಾದವ್ನೇ T20 ಕ್ಯಾಪ್ಟನ್ಸಿ ವರ್ಲ್ಡ್ ಕಪ್ ಕ್ಯಾಪ್ಟನ್ಸಿಗೆ ನೋಡ್ತಾ ಇದೆ ಅಂತ ಅನ್ಕೊಂಡಿದ್ದೀವಿ. ಬಟ್ ಇವಾಗ ಇವ್ರು ಬೇರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹಾರ್ದಿಕ್ ಪಾಂಡ್ಯ ಅವ್ರು ಸ್ವಲ್ಪ ಬ್ರೇಕ್ ಬೇಕು ಅಂತ ಕೇಳಿದ್ರಿಂದ ಸೊ ಇವ್ರ ಈ ಥರ ಒಂದು ಡಿಸಿಷನ್ ಮಾಡಿದರೆ ಸೂರ್ಯಕುಮಾರ್ ಯಾದವ್ಗೆ ಕ್ಯಾಪ್ಟನ್ಸಿ ಕೊಡೋ ಥರ ಮಾಡಿದ್ದಾರೆ ಅಷ್ಟೇ. ಅವ್ರನ್ನ ವಾಪಸ್ ಏನೋ ಫುಲ್ ಫ್ಲೆಜ್ಡ್ ಆಗಿ ಆಡೋದಕ್ಕೆ ಬಂದರು ಅಂತಂದರೆ ಅವ್ರಿಗೆ ಕ್ಯಾಪ್ಟನ್ಸಿನ ಕೊಡ್ತಾರೆ, ಅದು ಇದು ಅಂತೆಲ್ಲ ಹೇಳಿದ್ದಾರೆ. ಸೊ ನೋಡುವ ಏನೇನಾಗುತ್ತೆ ಅಂತ. ಯಾಕಂದರೆ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಆಡಿದರೆ ಹಾರ್ದಿಕ್ ಪಾಂಡ್ಯ ಅವರು ಗೊತ್ತಿಲ್ಲ ಏನಾಗುತ್ತೋ, ಫ್ಯೂಚರ್ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಒಟ್ಟು ಹರ್ಷ ಭೋಗ್ಲೆ ಅವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಫ್ಯೂಚರ್ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆದರೂ ಆಗ್ಬೋದು ಟೀಮ್ ಇಂಡಿಯಾಗೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಹಂಗೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಸಿಗೋಣ, ಬಾ.